ಬೆಂಗಳೂರು ನ್ಯೂಸ್ ನೆಟ್ವರ್ಕ್. ವಾಣಿಜ್ಯ ಹಾಗೂ ಇತರ ಸುದ್ದಿಗಳನ್ನು ಅಂತರ್ಜಾಲದಲ್ಲಿ ಬಿತ್ತರಿಸುವ ಪ್ರಪ್ರಥಮ ಇಂಟರ್ನೆಟ್ ಚಾನೆಲ್ ಬೆಂಗಳೂರು ನ್ಯೂಸ್ ನೆಟ್ವರ್ಕ್. ಪ್ರಪಂಚದಾದ್ಯಂತ ಸುದ್ದಿ ಬಿತ್ತರಿಸುವ ಮಾಧ್ಯಮ ಬೆಂಗಳೂರು ನ್ಯೂಸ್ ನೆಟ್ವರ್ಕ್. ಲಾಗ್ ಆನ್ ಆಗಿ www.bangalore-newsnetwork.com www.bangalore-newsnetwork.com. ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ನಿವೇದಿತಾ ಅಂತ. ನಾನು ಆಯುರ್ವೇದದ ಬಗ್ಗೆ ಮತ್ತು ಪಂಚಕರ್ಮದ ಬಗ್ಗೆ ಕೆಲವೊಂದು ಮಾಹಿತಿ ಕೊಡ್ತೀನಿ. ಶ್ರೀ ರವಿಶಂಕರ್ ಅವರು ನಗರದಲ್ಲಿಯೇ ಪಂಚಕರ್ಮ ಕೇಂದ್ರಗಳನ್ನು ಸ್ಥಾಪಿಸಿದ್ರು. ಶ್ರೀ ಆಯುರ್ವೇದ ಪಂಚಕರ್ಮ ಕೇಂದ್ರಗಳು ಅಂತ ಬೆಂಗಳೂರಿನಲ್ಲಿ ಹಲವಾರು ಕಡೆ ಸ್ಥಾಪನೆಯಾಗಿದೆ. ಈ ಕೇಂದ್ರಗಳ ಉದ್ದೇಶ ಏನೆಂದರೆ ಸಾಮಾನ್ಯರ ಜನರು ಅಂದರೆ ಹೆಂಗಸರಿರ್ಬೋದು, ಮಕ್ಕಳಿರ್ಬೋದು, ಎಲ್ಲ ರೀತಿಯ ಜನರು ಪಂಚಕರ್ಮದ ಸೌಲಭ್ಯವನ್ನು ಪಡ್ಕೊಳ್ಬೇಕು ಮತ್ತೆ ಸಾಮಾನ್ಯವಾಗಿ ಚಿಕಿತ್ಸೆಯನ್ನು ಪಡ್ಕೋಬೇಕು ಅಂತ ಎಲ್ಲ ಕಡೆ ಈ ಕೇಂದ್ರಗಳನ್ನು ತೆಗೆದಿದೆ. ನಮ್ಮಲ್ಲಿ ವೈದ್ಯರು, ಇಲ್ಲಿರೋ ಪಂಚಕರ್ಮ ಸೆಂಟರ್ಸ್ ಅಲ್ಲಿರೋ ವೈದ್ಯರಾಗ್ಬೋದು, ಇಲ್ಲಿರೋ ಥೆರಪಿಸ್ಟ್ ಆಗ್ಬೋದು, ಆಶ್ರಮದಲ್ಲಿ ಅತ್ಯುತ್ತಮ ವೈದ್ಯರಿಂದ ಟ್ರೈನಿಂಗ್ ಪಡ್ಕೊಂಡು ಬಂದು ಇಲ್ಲಿ ಬಂದು ಈ ಕೇಂದ್ರದಲ್ಲಿ ಸೇವೆ ಸಲ್ಲಿಸ್ತಾ ಇರ್ತಾರೆ. ಅದರಿಂದ ನಿಮಗೆ ಒಳ್ಳೆ ರೀತಿಯ ಚಿಕಿತ್ಸೆಯನ್ನು ಈ ಕೇಂದ್ರಗಳಲ್ಲಿ ಸಿಗುತ್ತೆ. ನಾವಿಲ್ಲಿ ಬಳಸೋ ಔಷಧಿಗಳಾಗ್ಬೋದು, ಎಲ್ಲ ಪ್ರಾಡಕ್ಟ್ಸ್ ಆಗ್ಬೋದು, ಹರ್ಬಲ್ ಅಂದರೆ ಮೂಲಿಕೆಗಳಿಂದ ತಯಾರಿಸಿರ್ತೀವಿ. ಅದರಿಂದ ಯಾವುದೇ ರೀತಿಯ ಅಡ್ಡ ಪರಿಣಾಮಗಳು ನಮ್ಮ ಪಂಚಕರ್ಮ ಚಿಕಿತ್ಸೆಯಿಂದ ಸಿಗೋದಿಲ್ಲ. ಈಗ ಪಂಚಕರ್ಮ ಚಿಕಿತ್ಸೆ ಅಂದರೆ ಏನು ಅಂತ ಬರೋಣ. ನಾವಾಗಲೇ ಹೇಳಿದ್ನಲ್ವ, 3 ರೀತಿಯ ಭಾಗಗಳಿರುತ್ತೆ ಆರೋಗ್ಯಕ್ಕೆ. ದೇಹದ ಆರೋಗ್ಯದಲ್ಲಿ ಪ್ರಮುಖವಾಗಿ ನಾವು ಏನೇನು ರೋಗಗಳು ಕಂಡು ಬರ್ಬೋದು. ಒಂದು ಈ ಜಾಯಿಂಟ್ಸ್, ಸಂಧಿಗಳ ನೋವು, ನೀ ಜಾಯಿಂಟ್ ಇರ್ಬೋದು, ಅಂದರೆ ಮಂಡಿ ನೋವು ಇರ್ಬೋದು, ಇಲ್ಲ ಕುತ್ತಿಗೆ ನೋವು ಇರ್ಬೋದು, ಇಲ್ಲ ಸೊಂಟದ ನೋವು ಇರ್ಬೋದು. ಈ ನೋವುಗಳಿಗೆ ಅತ್ಯುತ್ತಮವಾದ ಚಿಕಿತ್ಸೆ ನಾವು ಪಂಚಕರ್ಮದಲ್ಲಿ ಇಟ್ಟಿದ್ದೀವಿ. ಕಟಿಬಸ್ತಿ ಅಂತ ಒಂದು ಮಾಡ್ತೀವಿ. ಅಂದರೆ ಒಂದು ಆಟ, ಹಿಟ್ಟಿನಿಂದ ಒಂದು ಬಂಡನ್ನು ಕಟ್ಬಿಟ್ಟು ಮೂಗಿನ ಆರೋಗ್ಯವನ್ನು ಕಾಪಾಡೋದಕ್ಕೆ ನಸ್ಯ ಅಂತ ಒಂದು ಚಿಕಿತ್ಸೆ ಮಾಡ್ತೀವಿ. ಈ ನಸ್ಯದಲ್ಲಿ ಏನಂದರೆ ಔಷಧಿಯುಕ್ತ ಎಣ್ಣೆಯ ಕೆಲವೊಂದು ತೊಟ್ಟನ್ನು, 4 ರಿಂದ 5 ತೊಟ್ಟನ್ನು ನಾವು ಮೂಗಿಂದ ಹಾಕ್ತೀವಿ. ಇದರಿಂದ ಏನಾಗುತ್ತೆ, ಸಂಪೂರ್ಣ ಶ್ವಾಸಕೋಶವು ಔಷಧಿ ಅಂಶಗಳು ಸಂಪೂರ್ಣ ಶ್ವಾಸಕೋಶಕ್ಕೆ ತಲುಪುತ್ತೆ. ಅದರಿಂದ ಶ್ವಾಸಕೋಶದ ಆರೋಗ್ಯ ಇಂಪ್ರೂವ್ ಆಗುತ್ತೆ. ಇಂದ್ರಿಯಗಳಿಗೆ, ಕಿವಿಗಳ ಆರೋಗ್ಯಕ್ಕೂ ನಮ್ಮಲ್ಲಿ ಟ್ರೀಟ್ಮೆಂಟ್ ಇದೆ, ತ್ವಚೆಯ ಆರೋಗ್ಯಕ್ಕೂ ಟ್ರೀಟ್ಮೆಂಟ್ ಇದೆ. ಮತ್ತು 3ನೆಯ ಮತ್ತು ಅತ್ಯುತ್ತಮ ಅಂಶ ಬಂದು ನಮ್ಮ ಮನಸ್ಸಿನ ಆರೋಗ್ಯ ಸರಿಗಿಲ್ಲ ಅಂದರೆ ದೇಹ, ಇಂದ್ರಿಯ ಏನೂ ಸಹ ಕೆಲಸ ಮಾಡಲ್ಲ. ಸ್ಟ್ರೆಸ್ ಅನ್ನೋದು ಎಲ್ರಿಗೂ ಸ್ವಲ್ಪ ಮಟ್ಟಿಗೆ ಇದ್ದೇ ಇರುತ್ತೆ. ಆದರೆ ಈ ಸ್ಟ್ರೆಸ್, ಈ ಚಿಂತೆ ನಮ್ಮ ಆರೋಗ್ಯವನ್ನು ಬಾಧಿಸದೇ ಇರೋ ಹಾಗೆ ನಾವು ನೋಡ್ಕೋಬೇಕು. ಅದಕ್ಕೂ ಕೆಲವೊಂದು ಪಂಚಕರ್ಮ ಚಿಕಿತ್ಸೆಗಳಿದೆ. ಒಂದು ಬಂದು ಶಿರೋಧಾರ ಅಂತ ಹೇಳ್ತೀವಿ. ಅಂದರೆ ಔಷಧಿಯುಕ್ತ ಎಣ್ಣೆಯನ್ನು ಒಂದು ಸಣ್ಣ ಧಾರೆಯ ಮೂಲಕ ನೆತ್ತಿಯ ಮೇಲೆ ಬೀಳೋ ಹಾಗೆ ಮಾಡ್ತೀವಿ. ಇದರಿಂದ ಏನಾಗುತ್ತೆ, ಸಂಪೂರ್ಣ ದೇಹಗಳ ನರಗಳು ರಿಲ್ಯಾಕ್ಸ್ ಆಗುತ್ತೆ, ಒಳ್ಳೆ ನಿದ್ರೆ ಬರುತ್ತೆ. ಈ ಸ್ಟ್ರೆಸ್ಸಿನ ಕೆಲವೊಂದು ಸಿಂಪ್ಟಮ್ಸ್ ಏನಪ್ಪ ಅಂದರೆ ವಿನಾಕಾರಣ ಸುಸ್ತಾಗೋದು, ವಿನಾಕಾರಣ ನೋವುಗಳು ಬರೋದು, ವಿನಾಕಾರಣ ಕೋಪ ಬರೋದು. ಈ ಎಲ್ಲ ಸಿಂಪ್ಟಮ್ಸ್ ಇದ್ದಲ್ಲಿ ನಿಮ್ಮಲ್ಲಿ ಸ್ಟ್ರೆಸ್ಸು ತುಂಬ ಹೆಚ್ಚಾಗಿದೆ ಅಂತ ಅರ್ಥ ಮಾಡ್ಕೊಳ್ಳಿ. ಆ ಸಮಯದಲ್ಲಿ ಇಲ್ಲಿ ಬಂದು ಈ ಮನಸ್ಸಿಗೆ ಪಂಚಕರ್ಮ ಚಿಕಿತ್ಸೆಯನ್ನು ಪಡ್ಕೋಬಹುದು. ಒಂದು ಶಿರೋಧಾರ ಅಂತ ಹೇಳಿದೆ, ಇನ್ನೊಂದು ಶ್ರೀ ಆಯುರ್ವೇದದಲ್ಲಿ ಒಂದು ವಿಶೇಷವಾದ ಚಿಕಿತ್ಸೆ ಇದೆ, ಅದು ಮರ್ಮ ಅಂತ ಹೇಳ್ತೀವಿ. ನಮ್ಮ ದೇಹದಲ್ಲಿ ಒಂದು ವಿಶೇಷ ಕೇಂದ್ರಗಳಿರುತ್ತೆ. ಈ ಕೇಂದ್ರಗಳಲ್ಲಿ ಶಕ್ತಿ ಅಂದರೆ ಎನರ್ಜಿ ಪಾಯಿಂಟ್ಸ್ ಅಂತ ಹೇಳ್ತೀವಿ. ಈ ಕೇಂದ್ರಗಳನ್ನು ಮೃದುವಾಗಿ ಫಿಂಗರ್ಸಿಂದ ಅವರು ಟಚ್ ಮಾಡಿ ಅಲ್ಲಿರೋ ಎನರ್ಜಿಯನ್ನು ರಿಲೀಸ್ ಮಾಡ್ತಾರೆ. ಈ ಚಿಕಿತ್ಸೆಯಿಂದ ಏನಾಗುತ್ತಪ್ಪ ಅಂದರೆ ಸಂಪೂರ್ಣ ದೇಹದ ಎನರ್ಜಿಯು ಇಂಪ್ರೂವ್ ಆಗುತ್ತೆ ಮತ್ತು ಕಂಪ್ಲೀಟ್ ರಿಲ್ಯಾಕ್ಸೇಷನ್ ಸಿಗುತ್ತೆ. ಇದು ಶ್ರೀ ಆಯುರ್ವೇದದ ಒಂದು ಸ್ಪೆಷಲ್ ಚಿಕಿತ್ಸೆ. ಅದನ್ನು ಈ ಕೇಂದ್ರದಲ್ಲಿ ನೀವು ಪಡ್ಕೋಬಹುದು. ಆಯುರ್ವೇದದಲ್ಲಿ ಜಾಯಿಂಟ್ ಪೇನ್ಸ್ ಅಂದರೆ ಸಂಧಿಗಳ ನೋವಿಗೆ ಒಂದು ವಸ್ತಿ ಅಂತ ಒಂದು ಅತ್ಯುತ್ತಮ ಚಿಕಿತ್ಸೆ ಇದೆ. ಇಲ್ಲಿ ಏನಪ್ಪ ಅಂದರೆ
ಯಾವ ಭಾಗದಲ್ಲಿ ನೋವಿದೆಯೋ, ಮಂಡಿ ಇರ್ಬೋದು, ಸೊಂಟ ಇರ್ಬೋದು, ಕುತ್ತಿಗೆ ಇರ್ಬೋದು, ಅದರ ಮೇಲೆ ಈ ಕಟ್ಟೆ ಥರ ಹಿಟ್ಟಿನಿಂದ ಮಾಡಿರೋ ಈ ಕಟ್ಟೆಯನ್ನು ಆ ಭಾಗದ ಮೇಲೆ ಇಟ್ಬಿಟ್ಟು ಔಷಧಿಯುಕ್ತ ಎಣ್ಣೆಯನ್ನು ಉಗುರು ಬೆಚ್ಚಾಗಿ ಮಾಡಿ ಸ್ವಲ್ಪ ಹೀಟ್ ಮಾಡಿ ಈ ಥರ ಅದ್ರ ಮೇಲೆ ಹಾಕ್ತೀವಿ. ಇದರಿಂದ ಏನಾಗುತ್ತೆ ಅಂದರೆ ಔಷಧಿಗಳೆಲ್ಲೂ ಸಂಪೂರ್ಣವಾಗಿ ಆ ಅಂಗವ ಹೀರ್ಕೊಳ್ಳುತ್ತೆ. ಆದ್ದರಿಂದ ಆ ಔಷಧಿಗಳ ಪರಿಣಾಮವು ಅಂಗಕ್ಕೆ ಡೈರೆಕ್ಟಾಗಿ ತಲುಪುತ್ತೆ. ನೋವು ನಿವಾರಣೆ ಆಗುತ್ತೆ, ಫಾಸ್ಟಾಗೂ ಆಕ್ಷನ್ ಆಗುತ್ತೆ. ಇದನ್ನು 45 ನಿಮಿಷಗಳ ಕಾಲಾವಧಿ ನಾವು ಈ ಚಿಕಿತ್ಸೆಯನ್ನು ಮಾಡ್ತೀವಿ. ಆಯುರ್ವೇದದಲ್ಲಿ ಅಭ್ಯಂಗ ಅಂತ ಇನ್ನೊಂದು ಮುಖ್ಯ ಚಿಕಿತ್ಸೆ ಇದೆ. ಈ ಅಭ್ಯಂಗ ಏನಂದ್ರೆ ನಮ್ಮ ಸಂಪೂರ್ಣ ದೇಹದ ಮಾಂಸ ಪೇಶಿಗಳು ಅಂದ್ರೆ ಮಸಲ್ಸ್ ಮತ್ತೆ ಸ್ನಾಯು, ಟೆಂಡನ್ಸ್, ಲಿಗಮೆಂಟ್ಸ್ ಅಂತ ಹೇಳ್ತೀವಿ, ಮತ್ತೆ ನಮ್ಮ ತ್ವಚೆ, ಈ ಮೂರನ್ನು ಕಾಪಾಡುತ್ತೆ ಅಭ್ಯಂಗ. ಅಭ್ಯಂಗ ಅಂದ್ರೆ ಏನಿಲ್ಲ, ಮಸಾಜ್ ಮಾಡೋದು. ಔಷಧಿಯುಕ್ತ ಎಣ್ಣೆಗಳಿಂದ ದೇಹಕ್ಕೆ ಮಸಾಜ್ ಮಾಡ್ತೀವಿ. ಈ ಮಸಾಜ್ ಮಾಡೋದಕ್ಕೂ ನಮ್ಮ ಶಾಸ್ತ್ರಗಳಲ್ಲಿ ಕೆಲವೊಂದು ವಿಧಾನ ಇದೆ. ಯಾವ ರೀತಿಯಲ್ಲಿ, ಯಾವ ಡೈರೆಕ್ಷನ್ ಅಲ್ಲಿ ಮಸಾಜ್ ಮಾಡಬೇಕು, ಎಷ್ಟು ಹೊತ್ತು ಮಾಡಬೇಕು, ಇದೆಲ್ಲವನ್ನು ನಾವು ಶಾಸ್ತ್ರದಲ್ಲಿ ಹೇಗೆ ಹೇಳಿದಾರೋ ಅದೇ ರೀತಿ ನಮ್ಮ ಶ್ರೀ ಶ್ರೀ ಆಯುರ್ವೇದ ಪಂಚಕರ್ಮದಲ್ಲಿ ಫಾಲೋ ಮಾಡ್ತೀವಿ. ಈ ಅಭ್ಯಂಗದ ಕಾಲಾವಧಿ 40ರಿಂದ 45 ನಿಮಿಷ ಇರುತ್ತೆ. ಅಭ್ಯಂಗದ ನಂತರ ನಾವು ಸ್ಟೀಮ್ ಕೊಡ್ತೀವಿ, ಅಂದ್ರೆ ಹವೆ, ನೀರಿನ ಹವೆ ಕೊಟ್ಟು ಈ ಪ್ರೋಸೆಸ್ ಕಂಪ್ಲೀಟ್ ಆಗುತ್ತೆ. ಅಭ್ಯಂಗದಿಂದ ಒಂದು ಎಲ್ಲ ಮಸಲ್ಸ್ಗೆ ಸ್ಟ್ರೆಂತ್ ಸಿಗುತ್ತೆ, ಮತ್ತೆ ದೇಹಕ್ಕೆ ಕಂಪ್ಲೀಟ್ ರಿಲ್ಯಾಕ್ಸೇಷನ್, ಸಂಪೂರ್ಣವಾಗಿ ರಿಲ್ಯಾಕ್ಸೇಷನ್ ಸಿಗುತ್ತೆ. ಶಿರೋಧಾರ ಅಂತ ಆಯುರ್ವೇದದಲ್ಲಿ ಪಂಚಕರ್ಮದಲ್ಲಿ ಇನ್ನೊಂದು ಚಿಕಿತ್ಸೆ ಇದೆ. ಈ ಶಿರೋಧಾರದಲ್ಲಿ ಏನಂದ್ರೆ ತೈಲದ ದಾರ ಹಾಕ್ತಿವಿ. ಒಂದು ಸಣ್ಣ ಧಾರೆ, ಔಷಧಿಯುಕ್ತ ಎಣ್ಣೆಯನ್ನು ಒಂದು ಸಣ್ಣ ಧಾರೆಯಲ್ಲಿ ನೆತ್ತಿಯ ಮೇಲೆ ಹೀಗೆ ಬೀಳುತ್ತೆ. ಇದರಿಂದ ಏನಾಗುತ್ತೆ ಅಂದ್ರೆ ಸಂಪೂರ್ಣ ದೇಹದಲ್ಲಿಯೂ ನರಗಳು ರಿಲ್ಯಾಕ್ಸ್ ಆಗುತ್ತೆ, ಒಳ್ಳೆ ನಿದ್ರೆ ಬರುತ್ತೆ, ಮತ್ತೆ ಏನೇ ಸ್ಟ್ರೆಸ್ ಏನೇ ಇದ್ರೂ ಇದರಿಂದ ನಿವಾರಣೆ ಆಗುತ್ತೆ. ಈ ಔಷಧಿಗಳ ಪರಿಣಾಮವು ಡೈರೆಕ್ಟ್ ಆಗಿ ಅಲ್ಲಿಗೆ ತಲುಪುತ್ತೆ. ಈ ಶಿರೋಧಾರದ ಕಾಲಾವಧಿಯು ಒಂದು 1 hour ಮಾಡ್ತೇವೆ ನಾವು. ಡೀಪ್ ರಿಲ್ಯಾಕ್ಸೇಷನ್, ಸಂಪೂರ್ಣ ರಿಲ್ಯಾಕ್ಸೇಷನ್ಗೋಸ್ಕರ. ಮತ್ತೆ ಇದ್ರ ಮಾಡೋ ವಿಧಾನಗಳು ಇದೆ, ಪ್ಯಾಟರ್ನ್ಸ್ ಇದೆಯಲ್ಲ, ಈ ತರ ಸರ್ಕ್ಯುಲರ್ ಮೋಷನ್ಸ್ ಆಗ್ಬೋದು, ಇಲ್ಲ ಸ್ಟ್ರೈಟ್ ಆಗಿರೋ ಮೋಷನ್ಸ್ ಆಗ್ಬೋದು. ಈ ತರ ಒಂದು 21 ಪ್ಯಾಟರ್ನ್ ಐಡೆಂಟಿಫೈ ಮಾಡಿದೀವಿ. ಅದೇ ಪ್ಯಾಟರ್ನ್ ಅಲ್ಲಿ ನಾವು ಶಿರೋಧಾರ ಮರ್ಮ ಅಂತ ಒಂದು ವಿಶೇಷ ಚಿಕಿತ್ಸೆ ಮಾಡ್ತೀವಿ. ನಮ್ಮ ದೇಹದಲ್ಲಿ ಶಕ್ತಿ ಕೆಲವೊಂದು ವಿಶೇಷ ಅಂಗಗಳಲ್ಲಿ ಕೇಂದ್ರಿತವಾಗಿರುತ್ತೆ. ಈ ಅಂಗಗಳನ್ನೇ ಮರ್ಮ ಜಾಗಗಳು ಅಂತ ಹೇಳ್ತೀವಿ. 108 ಈ ತರ ಶಕ್ತಿ ಕೇಂದ್ರಗಳಿರುತ್ತೆ. ಈ ಜಾಗವನ್ನು ಮೃದುವಾಗಿ ಈ ತರ ಅಂಗುಲಿಗಳಿಂದ ಪ್ರೆಸ್ ಮಾಡಿ ಆ ಜಾಗದಲ್ಲಿರೋ ಶಕ್ತಿಯನ್ನು ಉತ್ತೇಜನಗೊಳಿಸ್ತಾರೆ. ಇದರಿಂದ ಸಂಪೂರ್ಣ ದೇಹಕ್ಕೂ ಉತ್ತೇಜನ ಸಿಗುತ್ತೆ, ಮತ್ತೆ ಸ್ಟ್ರೆಸ್ ಆಗಲಿ, ಇದಾಗ್ಲಿ, ನೋವುಗಳಾಗ್ಲಿ ಎಲ್ಲವೂ ನಿವಾರಣೆ ಆಗುತ್ತೆ. ಇದು ಶ್ರೀ ಶ್ರೀ ಆಯುರ್ವೇದದ ಒಂದು ಸ್ಪೆಷಲ್ ವಿಶೇಷವಾದ ಚಿಕಿತ್ಸೆ.